ನಮಸ್ತೆ. ಹಲವಾರು ಜನ ಕೂದಲು ಉದುರಿಕೆ ಆಗ್ತಾ ಇದೆ, ಕೂದಲು ತುಂಬಾ ಉದುರು ಹೋಗ್ತಾ ಇದೆ ಅಂತ ವಯಸ್ಸು ತಾರತಮ್ಯ ಇಲ್ಲ. ಚಿಕ್ಕವರು ದೊಡ್ಡವರು ಹಲವಾರು ಜನ ನಮಗೆ ಫೋನ್ ಮಾಡ್ತಾ ಇರ್ತಾರೆ, ಮೆಸೇಜ್ ಮಾಡ್ತಾ ಇರ್ತಾರೆ. ತುಂಬಾ ನೋಡಿ ಈ ತರ ತಿಳುವಾಗಿದೆ, ಉದುರೋಗಿದೆ, ಕೂದಲೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಈ ಸಮಸ್ಯೆಗಂತ ನಾವು ಹಲವಾರು ಮೂಲಿಕೆಗಳಿಂದ ಆಯಿಲು ರೆಡಿ ಮಾಡಿದೀವಿ, ಚೂರ್ಣನೂ ರೆಡಿ ಮಾಡಿದೀವಿ. ನಮ್ಮ ಕೇಳಿದವರು ಏನೇನು ಪ್ರಶ್ನೆ ಕೇಳ್ತಾರಂದ್ರೆ, ಅದು ಬರುತ್ತಾ ಇಲ್ಲೋ ಅನ್ನೋ ಪ್ರಶ್ನೆ ಮಾತ್ರ ಫಸ್ಟ್ ಕೇಳ್ತಾರೆ. ಅವ್ರಿಗೆ ನಾವೇನ್ ತಿಳಿಸ್ತಾ ಇದ್ವು ಅಂದ್ರೆ, ಮೊದಲನೇದಾಗಿ ಆ ಸಮಸ್ಯೆ ಯಾಕೆ ಬಂತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಹೇರ್ ಫಾಲ್, ಕೂದಲು ಉದುರಿಕೆ ಸಮಸ್ಯೆ ಫಸ್ಟ್ ನಮ್ಗೆ ಯಾಕೆ ಬರುತ್ತೆ ಅನ್ನೋದು ತಿಳ್ಕೋಬೇಕು ಅಂತಂದ್ರೆ, ಮೊದಲನೇದಾಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ತಾರೆ. ಇದೊಂದು ದೊಡ್ಡ ಸಮಸ್ಯೆ ದೇಹದಲ್ಲಿ, ಹಾರ್ಮೋನ್ ಇಂಬ್ಯಾಲೆನ್ಸ್. ಎರಡನೇದೇನಂತಂದ್ರೆ, ಹಲವಾರು ಜನಕ್ಕೆ ಥೈರಾಯ್ಡ್ ಸಮಸ್ಯೆ ಇದ್ರೆ ಕಣ್ಣು ಉಬ್ಬಲ್ಲೇ ಗೊತ್ತಾಗ್ಬಿಡುತ್ತೆ ಥೈರಾಯ್ಡ್ ಇದೆ ಅಂತ. ನಾನು ಬೇಕಾದ್ರೆ ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ, ಕಣ್ಣು ಉಬ್ಬಲ್ಲೇ, ಕಣ್ಣು ಕೂದಲು ಉದುರಿರೋದ್ರಲ್ಲೇ ಕಂಡುಹಿಡಿಬಹುದು ಥೈರಾಯ್ಡ್ ಇದೆ ಅಂತ. ಆ ಥೈರಾಯ್ಡ್ ಇರೋರಿಗೆ ಕೂದಲು ಉದುರಿಕೆ ಸಮಸ್ಯೆ ಬರುತ್ತೆ. ಮತ್ತೆ ಇನ್ನೊಂದೇನಂತಂದ್ರೆ ಡಯಾಬಿಟಿಕ್. ನಮ್ಮ ದೇಶದಲ್ಲಿ ಯಾವ್ದಿದ್ರು ಇಲ್ಲ ಅಂದ್ರೂ ಹಲವಾರು ಜನಕ್ಕೆ ಡಯಾಬಿಟಿಕ್, ಶುಗರ್ ಅಂತ ಹಲವಾರು ವರ್ಷಗಳಿಂದ ಬಾಧೆ ಬೀಳ್ತಾ ಇದ್ದಾರೆ. ಅವ್ರಿಗೂ ಹಲವಾರು ಜನಕ್ಕೆ 99% ಜನಕ್ಕೆ ಡಯಾಬಿಟಿಕ್ ಇದ್ರೆ ಕೂದಲು ಖಂಡಿತವಾಗ್ಲೂ ಉದುರುತ್ತೆ. ಮತ್ತೆ ಇನ್ನೊಂದೇನಂತಂದ್ರೆ, ಹಲವಾರು ಜನಕ್ಕೆ ಇವಾಗ ವಿಟಮಿನ್ ಡಿ ಲೋಪ ಇದೆ ಅಂತ ಹೇಳ್ತಾರೆ. ಇದರಿಂದ ದೇಹದಲ್ಲಿ ಹಲವಾರು ಸಮಸ್ಯೆಗಳು ಬರುತ್ತೆ. ಅದರಲ್ಲಿ ಕೂದಲು ಉದುರಿಕೆ ಸಮಸ್ಯೆ 100% ಬಂದೇ ಬರುತ್ತೆ, ವಿಟಮಿನ್ ಡಿ ಕಮ್ಮಿ ಇದ್ರೆ. ಮತ್ತೆ ಇನ್ನೊಂದೇನಾಗತ್ತಂದ್ರೆ, ಬಿ12 ಕಮ್ಮಿ ಆಯ್ತು ಅಂತಂದ್ರೇನೆ ಕೂದಲು ಉದುರಿಕೆ ಅವತ್ತೇ ಸ್ಟಾರ್ಟ್ ಆಯ್ತು ಅಂತ. ಜನರಲ್ ಆಗಿ 10 ಕೂದಲು 20 ಕೂದಲು ಎಲ್ಲಾರ್ಗು ಮಾಮೂಲಾಗಿ ಉದುರುತ್ತೆ. ಬಿ12 ಕಮ್ಮಿ ಆಯ್ತು ಅಂತಂದ್ರೆ ದಿನಕ್ಕೆ 100-200 ಕೂದಲು ಸುಮ್ಮನೆ ನೋಡಿ ಹಿಂಗಂದ್ರೆ ಸಾಕು. ಅಷ್ಟೇ ಸಮಸ್ಯೆ ಇಲ್ದ್ರ ಹಲವಾರು ಜನ ಹೇಳ್ತಾ ಇರ್ತಾರೆ ಹೆಣ್ಮಕ್ಳು, ಸರ್ ನಮ್ಮ ಮನೇಲಿ ಇದ್ದಾಗ ಈ ಕಡೆ ಇದ್ದಾಗ ಕಾವೇರಿ ನೀರು ಇತ್ತು ಸರ್, ಆ ಕಡೆ ಹೋದ್ವಿ ಬೋರ್ ವಾಟರ್ ಇದೆ ಸರ್, ಮತ್ತೆ ಗೀಸರ್ ವಾಟರ್ ಸರ್, ಎಲ್ಲಾ ಕೂದಲು ಉದುರು ಹೋಗ್ತಾ ಇದೆ ಸರ್ ಅಂತಾರೆ. ವಾಟ್ರು ಕಾವೇರಿ ನೀರ ಇನ್ನೊಂದು ನೀರ ಅನ್ನೋದಕ್ಕಿಂತ ಹಾರ್ಡ್ ವಾಟರ್ ಅಂತ ಇರುತ್ತೆ. ಆ ವಾಟರ್ ಉಪಯೋಗ ಮಾಡಿದಾಗ 100% ಯಾರಿಗೆ ಆದ್ರೂ ಕೂದಲು ಉದುರಿಕೆ ಬರುತ್ತೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ, ಹಣ ಇದ್ದವ್ರಿಗಾಗ್ಲಿ ಇಲ್ದಿರೋರ್ಗಾಗ್ಲಿ, ನಮ್ಮ ಜೀವನ ಶೈಲಿನ ಏನಾಗಿದೆ ಅಂದ್ರೆ, ಪ್ರತಿಯೊಬ್ಬರಿಗೂ ಮಾನಸಿಕ ಒತ್ತಡ, ಸ್ಟ್ರೆಸ್, ಕೆಲಸದ ಒತ್ತಡ, ಹಲವಾರು ಒತ್ತಡಗಳಿರುತ್ತೆ. ಈ ಒತ್ತಡದಿಂದನೂ ಕೂದಲು ಉದುರಿಕೆ ಬರುತ್ತೆ. ಇಷ್ಟು ಸಮಸ್ಯೆಗಳು ಇದ್ದುಕೊಂಡು ನಾವೇನ್ ಕೇಳ್ತಾ ಇರ್ತಾರೆ ಜನ ಅಂತಂದ್ರೆ, ಸರ್ವೇಸಾಧಾರಣವಾಗಿ ಎಲ್ಲರೂ ಕೇಳೋ ಪ್ರಶ್ನೆ ಇದೆ, ಸರ್ ನಮ್ ಕೂದಲು ಉದುರಿಕೆ ಆಗ್ತಾ ಇದೆ, ನೀವು ತೈಲ ಕೊಟ್ರೆ ಕೂದಲು ಬರುತ್ತಾ ಸರ್? ನಿಜನಾ ಸರ್? ನಾವೂನು ಅವ್ರ ಹತ್ರ ತಗೊಂಡಿವಿ ಸರ್, ಇವ್ರ ಹತ್ರ ತಗೊಂಡಿವಿ ಸರ್, ಟ್ಯಾಬ್ಲೆಟ್ ಉಪಯೋಗ ಮಾಡಿದ್ವಿ ಸರ್, ಜೆಲ್ಗಳು ಹಾಕಿದ್ವಿ, ಶಾಂಪು ಹಾಕಿದ್ವಿ, ಏನೇನೋ ಹಾಕಿದ್ವಿ ಸರ್, ಎಷ್ಟೋ ಜನದ ಹತ್ರ ಮೋಸ ಹೋಗ್ಬಿಟ್ಟಿವಿ ಸರ್. ಅದಕ್ಕೆ ನಾವೇನ್ ಹೇಳ್ತಿದ್ವಿ ಅಂತಂದ್ರೆ, ಫಸ್ಟ್ ಏನೇನು ತೋರಿಸಿದ್ವಿ, ಏನೇನು ಸಮಸ್ಯೆಗಳಿದೆ, ಇವೆಲ್ಲ ನಮ್ಮಲ್ಲಿ ಇದೆಯಾ ಇಲ್ವಾ ಅನ್ನೋದು ನೋಡ್ಕೋಬೇಕು. ಫಸ್ಟ್ ಏನು ಸುಮ್ಮನೆ ಆಯಿಲ್ ಹಚ್ಚಿದ ತಕ್ಷಣ, ಮೂಲಿಕೆಗಳು ಹಾಕಿದ ತಕ್ಷಣ ಬಂದ್ಬಿಡ್ತದಂತ ಏನಿಲ್ಲ. ನಮ್ಮ ದೇಹದಲ್ಲಿ ಏನು ವ್ಯತ್ಯಾಸ ಆಗಿದೆ ಅನ್ನೋದನ್ನ ನಾವು ಕಂಡಿಡ್ಕೋಬೇಕು. ಫಸ್ಟ್ ಅದನ್ನ ಸರಿ ಮಾಡಿಸ್ಕೋಬೇಕು. ಆವಾಗ ಕೂದಲು ಬರೋಕ್ ಸಾಧ್ಯತೆ ಇರುತ್ತೆ. ಮತ್ತೆ ಯಾರಿಗೆ ಬರುತ್ತೆ, ಯಾರಿಗೆ ಬರಲ್ಲ, ಹೆಂಗಿದ್ರೆ ಬರುತ್ತೆ, ಹೆಂಗಿದ್ರೆ ಬರಲ್ಲ. ಮತ್ತೆ ಹಲವಾರು ಜನಕ್ಕೆ ಈ ರೀತಿ ನೋಡಿ ಡೆನ್ಸಿಟಿ ಕಮ್ಮಿ ಆಗಿರುತ್ತೆ, ಅಂದ್ರೆ ಕೂದಲು ಇದೆ ಆದ್ರೆ ಅರ್ಧ ಬರ್ಧ ಕೂದಲಿದೆ, ಚಿಕ್ಕದು ಬೇಬಿ ಹೇರ್ಸ್ ಎಲ್ಲ ಕಾಣಿಸ್ತಾ ಇದೆ, ಲೈಟ್ ಆಗಿ ಕಾಣಿಸ್ತಾ ಇದೆ. ಈ ರೀತಿ ಇರೋವರಿಗೆ 100ಕ್ಕೆ 100 ಭಾಗ ಫಲಿತಾಂಶ ಬರುತ್ತೆ. ಹೆಂಗ್ ಬರುತ್ತೆ ಅಂದ್ರೆ, ಈಗ ಫಸ್ಟ್ ನಾವು ಮೊದಲು ತಿಳಿಸಿದ್ವಲ್ಲ, ಥೈರಾಯ್ಡ್ ಇಲ್ಲ, ಶುಗರ್ ಇಲ್ಲ, ಎಲ್ಲ ಚೆನ್ನಾಗಿದೆ, ಬೇಬಿ ಹೇರ್ಸ್ ಇದೆ ಅನ್ನೋದಾದ್ರೆ ನಮ್ಮ ಪ್ರಕೃತಿ ಮೂಲಿಕೆಗಳನ್ನ ಉಪಯೋಗ ಮಾಡಿದ್ರೆ 100ಕ್ಕೆ 100 ಭಾಗ ಬರುತ್ತೆ. ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ. ಮತ್ತೆ ನೋಡಿ, ಕೆಲವರಿಗೆ ಈ ರೀತಿ ಪ್ಯಾಚ್ ಆಗಿರುತ್ತೆ. ಈ ರೀತಿ ಜಾಸ್ತಿ ಪ್ಯಾಚಸ್ ಆಗಿ ಈ ತರ ಹಲವಾರು ಜನಕ್ಕೆ ಆಗ್ತಾ ಇದೆ. ಇದನ್ನೇನಂತೀವಿ ಅಂದ್ರೆ ಅಲೋಪಿಷಿಯಾ ಅಂತ ಕರಿತೀವಿ. ಅಲೋಪಿಷಿಯಾ ಅಂತ ಅಂದ್ರೆ ಕೆಲವರಿಗೆ ಒಂದೇ ಜಾಗದಲ್ಲಿ ತಲೆಯಲ್ಲಿ ಪ್ಯಾಚ್ ಆಗುತ್ತೆ, ಕೆಲವರಿಗೆ ಗೆಡ್ಡದಲ್ಲಿ ಪ್ಯಾಚ್ ಆಗುತ್ತೆ, ಮತ್ತೆ ಕೆಲವರಿಗೆ ಏನಾಗುತ್ತೆ ಕಣ್ಣುಬ್ಬೆಲ್ಲನೂ ಉದುರೋಗುತ್ತೆ. ಅಂತದಕ್ಕೂ ದೇಹ ನಾವು ಫಸ್ಟ್ ಏನ್ ತಿಳಿಸಿದ್ವಿ ಸಮಸ್ಯೆಗಳವೆಲ್ಲ ಇಲ್ಲ ಅಂದ್ರೆ ಅವ್ರಿಗೂ ಮೂಲಿಕೆಗಳಿಂದ ಫಲಿತಾಂಶ ಇದೆ. ಮತ್ತೆ ಯಾರಿಗೆ ಫಲಿತಾಂಶ ಬರಲ್ಲ, ಎಲ್ಲಿ ಬರಲ್ಲ, ಇಲ್ಲಿ ನೋಡಿ ಈ ಮುಂದೆಗಡೆ ನೈಸ್ ಆಗಬಿಟ್ಟಿದೆ. ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ನೈಸ್ ಆಗಿ ಒಂದು 5-6 ವರ್ಷ 10 ವರ್ಷ ಆಗಿರುತ್ತೆ, ಅಲ್ಲಿ ಬೇಬಿ ಹೇರ್ಸ್ ಇರೋದಿಲ್ಲ, ಫುಲ್ ನೈಸ್ ಆಗಿರುತ್ತೆ.
ಈ ತರ ನೈಸ್ ಆಗಿರೋರಿಗೆ ಯಾರಿಗೇ ಆಗ್ಲಿ ವಯಸ್ಸು ಎಷ್ಟೇ ಇರ್ಲಿ 5-6 ವರ್ಷದಿಂದ ನೈಸ್ ಆಗಿದ್ರೆ ಈ ತರ ಇರೋರಿಗೆ ಬರಲ್ಲ. ಮತ್ತೆ ಇನ್ನೊಂದೇನಂತ ಅಂದ್ರೆ ಇಲ್ಲಿ ನೋಡಿ ಈ ತರ ಫುಲ್ ನೈಸ್ ಆಗಿದೆ, ಇಲ್ಲಿ ಬರಲ್ಲ. ಇಲ್ಲಿ ಮೇಲ್ಗಡೆ ನೋಡಿ ಬೇಬಿ ಹೇರ್ಸ್ ಕಾಣಿಸ್ತಾ ಇದೆ. ಈ ಬೇಬಿ ಹೇರ್ಸ್ ಇರೋ ಜಾಗದಲ್ಲಿ ಬರೋದಕ್ಕೆ ಸಾಧ್ಯತೆ ಇದೆ. ಈ ರೀತಿ ನೈಸ್ ಆಗಿರೋ ಜಾಗದಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ನೋಡಿ ಇವ್ರಿಗೆ ಏಜ್ ನನ್ನ ಪ್ರಕಾರ 45-50 ವರ್ಷ ಏಜ್ ಆಗಿದೆ. ಆದ್ರೆ ನೋಡಿ ಇಲ್ಲಿ ಗಂಟ ನೈಸ್ ಆಗಿದೆ, ಇಲ್ಲಿ ಮೇಲ್ಗಡೆ ಬೇಬಿ ಹೇರ್ಸ್ ಕಾಣಿಸ್ತಾ ಇದೆ. ನೋಡಿ ಲೈಟ್ ಆಗಿ ಕಾಣಿಸ್ತಾ ಇದೆ. ಈ ಲೈಟ್ ಆಗಿ ಕಾಣಿಸೋ ಜಾಗದಲ್ಲೆಲ್ಲ ಹೋಲ್ಸ್ ಇದೆ, ಬೇಬಿ ಹೇರ್ಸ್ ಇದೆ. ಇಂಥ ಜಾಗದಲ್ಲೂ ಬರುತ್ತೆ. ಫುಲ್ ಎಲ್ಲಿ ಈ ತರ ನೈಸ್ ಆಗಿರುತ್ತೋ, ಒಂದು ಕೂದಲು ಇಲ್ದಿರ ಜಾರಬೆಡ್ಡ ತರ ಆಗ್ಬಿಟ್ಟಿದೆ ನೋಡಿ. ಈ ತರ ಆದ್ರೆ ಇದಕ್ ಬರಲ್ಲ. ಮತ್ತೆ ಯಾವ್ದಕ್ ಬರುತ್ತೆ ಯಾವ್ದಕ್ ಬರಲ್ಲ ಎಲ್ಲ ಹೇಳಿದ್ವಿ, ಎಲ್ಲ ಆಯ್ತು. ಮತ್ತೆ ನಮ್ಗೆ ಹಲವಾರು ಜನ ನೀವು ಕಾಲ್ ಮಾಡ್ತೀರಾ. ನಮ್ಗೆ ನಮ್ಮ ಮಂದಿ ನಾನು ನಂಬಿದ್ದೀನಿ, ಹಲವಾರು ಜನ ಲಕ್ಷಾಂತರ ಜನ ತಗೊಂಡಿದ್ದಾರೆ, ಮುಂದಕ್ಕೂ ತಗೊಂತಾರೆ. ಆದ್ರೆ ಪಾಪ ಏನಾಗಿದೆ ಅಂತಂದ್ರೆ ಹಲವಾರು ಜನ ಕೇಳೋದ್ರಲ್ಲಿ ತಪ್ಪು ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ನಮ್ಗೆ ನಾನೇ ಆದ್ರೂ ನನ್ಗೆ ಸಮಸ್ಯೆ ಇದ್ರೆ ನಾನು ಕೇಳ್ತೀನಿ. ಹೆಂಗ್ ಕೇಳ್ತೀನಿ ಅಂತಂದ್ರೆ ಹಲವಾರು ಜನದ ಹತ್ರ ತಗೊಂಡು ಆ ಕಷ್ಟ ಬಂದು ಇನ್ನಾದ್ರು ಪರಿಹಾರ ಆಗಿಲ್ಲ, ಹಲವಾರು ಜನ ಹುಡುಗರು ಇನ್ನೂ ಮದುವೆ ಆಗಿಲ್ಲ ಸರ್, ಹೆಂಗ್ ಮಾಡೋದು ಅಂತ ಯಾರಿಗಾದ್ರೂ ನನಗಾದ್ರೂ ಬೇಜಾರಿರುತ್ತೆ, ನಿಮ್ಗಾದ್ರೂ ನೀವು ಕೇಳಿರೋ ಪ್ರಶ್ನೆಗೆ ನಾನು ತೊಂದರೆ ತಗೊಳಲ್ಲ, ನಮ್ಗೇನ್ ಬೇಜಾರಾಗಲ್ಲ. ಏನ್ ಪ್ರಶ್ನೆ ಕೇಳ್ತಾರಂದ್ರೆ ಅಲ್ಲಿ ತಗೊಂಡಿಲ್ಲ, ವಾಸಿ ಆಗಿಲ್ಲ, ನಿಮ್ದು ಯಾವ ಗ್ಯಾರಂಟಿ, ನಿಜನಾ ಸುಳ್ಳ, ಸೈಡ್ ಎಫೆಕ್ಟ್ ಬರುತ್ತಾ? ಮತ್ತೆ ಇನ್ನೊಂದೇನಾಗತ್ತೆ ಅಂದ್ರೆ ಮೇನ್ ಕ್ವಶನ್ ಎಷ್ಟು ದಿನ ತಗೋಬೇಕು. ಮತ್ತೆ ಇನ್ನೊಂದು ಮೇನ್ ಏನಾಗಂದ್ರೆ ಇಲ್ಲ ಸರ್ ಆಯ್ತು ಎಲ್ಲ ಆಯ್ತು, ಎಲ್ಲ ಕಡೆ ತಗೊಂಡು ಮೋಸ ಹೋಗ್ಬಿಟ್ವಿ, COD ಮಾಡ್ತೀರಾ ನೀವು ಅಂತ. ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಎಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ನಮ್ಮ ಎಲ್ಲರ ಜನ ಚೆನ್ನಾಗಾಗಬೇಕು, ಸರ್ವೇ ಜನ ಸುಖನೋ ಭವಂತು ಅಂತ ನಾನು ಹಲವಾರು ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವೆಲ್ಲರೂ ನಮ್ಮವರೇ. ಪ್ರೀತಿಯಿಂದ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಯಾವುದೇ ವ್ಯಾಧಿಗಾಗ್ಲಿ, ಯಾವುದೇ ವೈದ್ಯರಾಗ್ಲಿ, ಯಾವುದೇ ಸಮಸ್ಯೆ ಆಗಲಿ, ಯಾವುದೇ ಕಂಪನಿ ಆಗಲಿ, ಇಷ್ಟೇ ದಿನಕ್ಕೆ ವಾಸಿ ಆಗತ್ತೆ ಈ ವ್ಯಾಧಿ, ನಿಜವಾಗ್ಲೂ ವಾಸಿ ಆಗತ್ತೆ ಅನ್ನೋ ಆಮಿಷ ಉಡಂಗೆ ಇಲ್ಲ. ಅದಕ್ಕೆ ಯಾವುದೇ ಕಾನೂನಲ್ಲೂ ಇಲ್ಲ, ಯಾವುದೇ ವೈದ್ಯರು ನಾನಲ್ಲ ನಮ್ಮ ಅಪ್ಪ ಬಂದ್ರು ಹೇಳಂಗಿಲ್ಲ. ಹೌದ್ರಿ ಗ್ಯಾರಂಟಿ ರೀ, ನೀವು ಬಾಂಡ್ ಬರ್ಕೊಡ್ತೀನಿ, ಇವೆಲ್ಲ ಏನಿಲ್ಲ. ಪ್ರತಿಯೊಂದು ವ್ಯಾಧಿಗೂ ಪ್ರಕೃತಿಯಿಂದ ಪರಿಹಾರ ಇದೆ. ಅವರವರ ದೇಹ ಪ್ರಕೃತಿ ತಕ್ಕಂಗೆ ಒಬ್ಬರಿಗೆ ಬೇಗ ರಿಸಲ್ಟ್ ಬರುತ್ತೆ, 1 ತಿಂಗಳು ಬರುತ್ತೆ, 2 ತಿಂಗಳು ಬರುತ್ತೆ, 5-6 ತಿಂಗಳು ಆಗತ್ತೆ. ಅವರವರ ದೇಹ ಪ್ರಕೃತಿ ತಕ್ಕಂಗೆ ಯಾವುದೇ ಸಮಸ್ಯೆಗಾಗ್ಲಿ, ಬರೀ ಕೂದಲು ಉದುರಿಕೆಗೆ ಅಂತಲ್ಲ, ಯಾವುದೇ ಸಮಸ್ಯೆಗಾಗ್ಲಿ ಫಲಿತಾಂಶ ಬರುತ್ತೆ. ಎಲ್ಲರೂ ಮೋಸ ಮಾಡ್ಬಿಟ್ರು ಸರ್, ನೀವು ಮೋಸ ಮಾಡ್ಬಿಡ್ತೀರಾ ಸರ್. ನಾನೇನ್ ಹೇಳ್ತೀನಿ, ಕ್ಲಿಯರ್ ಆಗಿ ಕೇಸ್ ನೋಡ್ಕೊಳ್ಳಿ. ಒಂದು ಗಾದಿ ಇದೆ, ತಮಿಳಲ್ಲಿ ಇದೆ, ನನ್ನ ಕನ್ನಡದಲ್ಲಿ ಅರ್ಥ ಆಗ್ತಾ ಇಲ್ಲ. ಅಗತ್ತಲ ಅಲಗ ಮೊಗತ್ತಲ ತೆರಿಯೋ ಅಂತಾರೆ. ಅಂದ್ರೆ ಇಲ್ಲಿನ ಉದ್ದೇಶ ಇಲ್ಲಿ ಕಾಣಿಸುತ್ತೆ, ಇವನ್ ಕಲ್ಲನ ಒಲ್ಲೆವನ ಅಂತ. ನೀವು ತಗೊಳ್ಳಿ ಅಂತ ಕನ್ಫರ್ಮ್ ಮಾಡಿ ಇದುವರೆಗೂ ನನ್ನ ಲೈಫಲ್ಲಿ ನಾನು ಹೇಳಿಲ್ಲ. ಹಲವಾರು ಮೂಲಿಕೆಗಳು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ನನ್ನ ಬಾಧ್ಯತೆ ಅದು, ನನ್ನ ಹಕ್ಕು ನಮ್ಮವ್ರಿಗೆ ತಿಳಿಸೋದು. ಇನ್ನ ತಿಳಿಸ್ಕೊಡ್ತೀನಿ, ಬೇಕಾದ್ರೆ ನೀವು ನೋಡ್ ಮಾಡ್ಕೊಳ್ಳಿ. ಸಂದೇಹ ಇದ್ದವರು ಸೈಡ್ ಎಫೆಕ್ಟ್ ಬರುತ್ತಾ, ವಾಸಿ ಆಗತ್ತಾ, ಎಷ್ಟು ದಿನಕ್ಕೆ ವಾಸಿ ಆಗುತ್ತೆ, ನೀವು ಗ್ಯಾರಂಟಿನ? ಇದು ಯಾವುದೇ ಸಮಸ್ಯೆ, ಯಾವುದೇ ಡೌಟ್ ನಿಮ್ಮಲ್ಲಿ ಬಂದಲ್ಲಿ ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಗೆ ನೀವು ಕ್ವಶನ್ ಮಾಡಬೇಡಿ. ನೀವು ಕ್ವಶನ್ ಮಾಡಿದ್ರು ನಾವು ಉತ್ತರ ಕೊಡಲ್ಲ. ಗುರುಜಿ, ಮತ್ತೆ ಪ್ರಕೃತಿ ಮೂಲಿಕೆಗಳಿಂದ ಸೈಡ್ ಎಫೆಕ್ಟ್ ಬರಲ್ಲ ಅಂತ ನಮಗೆ ತಿಳಿದಿರೋ ಮಟ್ಟಿಗೆ, ನಾವು ಅರ್ಥ ಮಾಡ್ಕೊಂಡಿರೋ ಮಟ್ಟಿಗೆ, ನಾವು ಓದಿರೋ ಮಟ್ಟಿಗೆ ಪ್ರಕೃತಿ ಮೂಲಿಕೆಗಳಿಂದ ಸೈಡ್ ಎಫೆಕ್ಟ್ ಬರಲ್ಲ ಅಂತಾರೆ. ಬಟ್ ಹಲವಾರು ಜನ ಸೈಡ್ ಎಫೆಕ್ಟ್ ಬರುತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಏನು ಹೇಳ್ತೀರಾ ನೀವು? ಸೈಡ್ ಎಫೆಕ್ಟ್ ಬಂದ ಮೇಲೆ ಈ ರೀತಿ ಆಗುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ನಾವ್ ಹೇಳ್ತಾ ಇದ್ವಲ್ಲ. ಪ್ರಕೃತಿ ಅಂದ್ರೆ ನನಗ ಅನುಭವ ಏನ್ ಹೇಳುತ್ತಂದ್ರೆ, ನಮ್ಮ ಪ್ರಕೃತಿ ನಮ್ಮ ತಾಯಿ, ಹೆಣ್ಣು ಮಣ್ಣು ಪ್ರಕೃತಿ, ಇವರನ್ನ ಗೌರವಿಸೋದು ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ. ನಮ್ಮ ತಾಯಿನ ನಮ್ಮ ಗೌರವ ಯಾವಾಗ ಕೊಡ್ತೀವಿ, ನಮ್ಮ ಪ್ರಕೃತಿಗೆ. ಮೊದಲನೇದಾಗಿ ಹೇಳ್ಬೇಕಾದ್ರೆ ನಾವು ಪ್ರಕೃತಿನ ಹಾಳು ಮಾಡಿದಾಗಲೇ ನಮ್ಗೆ ಈ ಕಾಯಿಲೆ ಬಂದಿದ್ದು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಪ್ರಕೃತಿಯಿಂದ ಯಾವುದೇ ರೋಗ ಬರಲ್ಲ, ಯಾವುದೇ ಸಮಸ್ಯೆ ಬರಲ್ಲ. ಅದರಲ್ಲಿ ನಿಸ್ಸಂದೇಹವಾಗಿ ನಾವು ಹೇಳಿದ್ದನ್ನು ಉಪಯೋಗ ಮಾಡ್ಕೋಬಹುದು, ತಗೋಬಹುದು. ಮತ್ತೆ ನಿಮಗೆ ಬೇಕಾದಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ, ಈಗ ಜನರಲ್ ಆಗಿ 1 ಮೂಲಿಕೆ 2 ಮೂಲಿಕೆ ತೋರಿಸ್ತಾನೆ ಇರ್ತೀವಿ, ಅವಾಗ ವಿಡಿಯೋ ಮಾಡಿ ತೋರಿಸ್ತಾ ಇರ್ತೀವಿ. ಅದನ್ನು ಇವಾಗ ನಮ್ಗೆ ಸಮಯ ಇಲ್ಲ, ನಾನು ಮಾಡ್ತಾ ಇಲ್ಲ. ಹಲವಾರು ಜನ ಮುಂದೆ ತಗೊಂಡಿರೋರು ಅವ್ರ ಕಡೆಯಿಂದ ತಗೊಂತಾನೆ ಅವ್ರೆ. ಗುರುಜಿ, ಮತ್ತಿನ್ನೊಂದು ಡಿಸ್ಪ್ಲೇ ಅಲ್ಲೂ ತೋರಿಸ್ತೀವಿ. ಡ್ಯಾಂಡ್ರಫ್ ಮೊದಲಿದ್ದ ಸಮಸ್ಯೆ ಪೇಷಂಟ್ ಮೆಸೇಜ್ ಮಾಡಿದ್ದಾರೆ, ಇದನ್ನು ಜನಕ್ಕೆ ತಿಳಿಸಿ. ಇದು ನಮ್ಮ ಹತ್ರ ತಗೊಂಡಿರೋ ಪೇಷಂಟ್ ಇವರು ನೋಡಿ, ಆಫ್ಟರ್ 15 ಡೇಸ್ ಇದು ಮೊದಲು ಅವರೇ ಕಳ್ಸಿರೋದು, ವಾಟ್ಸ್ಆಪ್ ಸ್ಕ್ರೀನ್ ಶಾಟ್ ತಗೊಂಡಿದೀವಿ. ಹೌದು, ಇದು ಈ ರೀತಿ ಇತ್ತು, ಬರೀ 15 ದಿನಕ್ಕೆ ಈ ರೀತಿ ಆಯ್ತು. ಈ ಹುಡುಗ ಕರೆಕ್ಟ್ ಆಗಿ ಹೇಳ್ದ ನನಗೆ, ಗುರುಜಿ. ಮತ್ತೆ ಇನ್ನ 3rd ಫೋಟೋನು ಅವರೇ ಕಳ್ಸೋರು ನೋಡಿ, ಹೌದು, ಅದೇ ಫೋಟೋ, ಇದು 3ನೇ ಫೋಟೋನು ಇದೆ.
ಕ್ಲಿಯರ್ ಆಗಿ ಕಾಣಿಸುತ್ತೆ. ಕೆಳಗೆ ಇಳಿಸಿದ್ದು ಸ್ವಲ್ಪ ಮೇಲದ್ದು ಫಸ್ಟ್ ತಳ್ಳಿ ಹಿಂಗ್ ತಳ್ಳಿ. ಫಸ್ಟ್ ಹೀಗಿತ್ತು, ಎರಡನೇದು ಹೀಗಾಯ್ತು 15 ದಿನಕ್ಕೆ ನೋಡಿ. ಇದು ಮೂರನೇದು ನೋಡಿ, ಬರೀ 3rd ವಿಸಿಟ್ ಇದೆ ನಾನು ಹಾಕವ್ರೆ. ಮೂರನೇದು ಈ ರೀತಿ ಈ ಹುಡುಗ ಫಸ್ಟ್ ಈ ಹುಡುಗ ಒಂದು ಖುಷಿ ಮಾತು ಒಂದು ಹೇಳ್ದ ನನಗೆ, ಸರ್ ನಮ್ಮೂರಾಗ 2-3 ಜನಕ್ಕೆ ವಾಸಿ ಆಯ್ತು ಸರ್. ಆಮೇಲೆ ಅವನೇ ಎಲ್ಲ ಖುಷಿಯಾಗಿ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಹೋದ. ನಾನು ಜನಕ್ಕೆ ಏನ್ ತಿಳಿಸ್ತಾ ಇದ್ದೇನೆ ಅಂದ್ರೆ, ಇದು ವಿಡಿಯೋ ಮಾಡೋಕೆ ಒಂದೇ ಉದ್ದೇಶ ಏನಂತಂದ್ರೆ, ಸಂದೇಹ ಇದ್ರೆ ಯಾವುದೇ ಕಾರಣಕ್ಕೂ ನಮ್ಗೆ ಮೆಸೇಜ್ ಮಾಡಬೇಡಿ. ನಿಮ್ಗೆ ಇಷ್ಟ ಬಂದಲ್ಲಿ ನಂಬಿಕೆ ಇದ್ದಲ್ಲಿ ತಗೊಳ್ಳಿ, ನಾವೇ ಬೇಡ ಅಂತಲ್ಲ. ನಮ್ಮಲ್ಲೇ ವಾಸಿ ಆಗತ್ತೆ, ಇನ್ನೆಲ್ಲಿ ತಗೋಬೇಡಿ ಅಂತ ನಾವು ಹೇಳೋದಿಲ್ಲ. ಈ ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡ್ಬೇಕು. ನೋಡಿ ನಿಮ್ಗೆ ಇಷ್ಟ ಆದ್ರೆ ಬೇಕಾದ್ರೆ ಹಲವಾರು ಮೂಲಿಕೆಗಳಾಕಿ ನಾವು ಎಣ್ಣೆ ಮಾಡಿದೀವಿ, ತೈಲ ಮಾಡಿದೀವಿ, ಹಲವಾರು ತೈಲಗಳು ಹಾಕಿದೀವಿ. ವಿಡಿಯೋದಲ್ಲಿ ಒಂದು ಹೇಳ್ತೀವಿ, ನಾವು ಹೊತ್ತು ಹಾಕ್ತಿವಿ. ಆ ರೀತಿ ಹಾಕಿ ತೈಲನೂ ಮಾಡಿದೀವಿ, ಮತ್ತೆ ಚೂರ್ಣ ಮಾಡಿದೀವಿ. ಮತ್ತೆ ಇನ್ನೊಂದೇನಂದ್ರೆ ಹೇಳಿದ್ನಲ್ಲ ಫಸ್ಟು, B12 ಕಮ್ಮಿ ಆಗಿದೆ, ವಿಟಮಿನ್ ಡಿ ಕಮ್ಮಿ ಆಗಿದೆ, ಥೈರಾಯ್ಡ್ ಇದೆ, ಇವೆಲ್ಲ ಸಮಸ್ಯೆಗಳು ಇರುತ್ತೆ, ಇದರಿಂದ ಬರುತ್ತೆ ಅಂತ. ಇದಕ್ಕೆಲ್ಲಾನು ನಾವು ಚೂರ್ಣಗಳ ತರ ಮಾಡಿದೀವಿ, ಲೇಹ ಮಾಡಿದೀವಿ, ಎಲ್ಲಾನು ಮಾಡಿದೀವಿ. ಈ ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ, ಎಲ್ಲ ನಂಬಿಕೆ ಇದ್ದು ಬೇಕಾದ್ರೆ ಡೈರೆಕ್ಟ್ ಆಗಿ ಬನ್ನಿ. ನಾವು 99% ಡೈರೆಕ್ಟ್ ಆಗಿ ಬನ್ನಿ ಅಂತಾನೆ ಕರಿತೀವಿ. ರೀಸನ್ ಏನಂತಂದ್ರೆ, ನಿಮ್ಗೆ ಏನ್ ಸಮಸ್ಯೆ ಇದೆ ಅಂತ ನಿಮ್ಮಲ್ಲಿ ಮಾತಾಡಿ ಅರ್ಥ ಮಾಡ್ಕೊಂಡು ನಾವು ಕೊಡ್ಬೇಕನ್ನೋ ಉದ್ದೇಶಕ್ಕೆ ಬರಕ್ ಹೇಳ್ತೀವಿ. ನೀವು ಹೇಳಿದ್ದೆಲ್ಲ ನಮ್ಗೆ ಅರ್ಥ ಆಯ್ತು. ನಮ್ಮ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋಕೆ ನಮ್ಗೆ ಎಷ್ಟು ದಿನಕ್ಕೆ ರಿಸಲ್ಟ್ ಬರುತ್ತೋ ಬರ್ಲಿ. ನಿಮ್ಮ ಮೇಲೆ ನಮ್ಗೆ ನಂಬಿಕೆ ಇದೆ, ಪ್ರಕೃತಿ ನಾವು ನಂಬಿದೀವಿ, ಉಪಯೋಗ ಮಾಡ್ತೀವಿ ಸರ್, ನಮ್ಗೆ ಕಳಿಸ್ಕೊಡಿ ಅನ್ನೋರು ಒಂದು ಬಾಟ್ಲ್ ಆಯಿಲ್ ಕೊಡಿ, ಅದೇನೋ ಚೂರ್ಣ ಹೇಳಿದ್ರಲ್ಲ ಅದನ್ನ ಕೊಡಿ ಅಂತಂದ್ರೆ, COD ಅನ್ನೋದು ಬಿಟ್ಟು ನಂಬಿಕೆ ಇದ್ರೆ ಫೋನ್ ಪೇ ಮಾಡಿ ಸ್ಕ್ರೀನ್ ಶಾಟ್ ಕಳಿಸಿ ನಮ್ಮಲ್ಲಿ ಮಾತಾಡಿ ನೀವು ತರಿಸ್ಕೊಂಡು ಯಾವ ರೀತಿ ಉಪಯೋಗ ಮಾಡ್ಬೇಕಂತ ನಾವು ತಿಳಿಸ್ಕೊಡ್ತೀವಿ.